ಹಾಸನಿಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಹೈ ರಿಸ್ಕ್ ಪ್ರೆಗ್ನೆನ್ಸಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅತಿ ಸೂಕ್ಷ್ಮವಾದಂತಹ ಸಮಯ ಅದು. ಸಾಕಷ್ಟು ಜಾಗರೂಕತೆಯಿಂದ ಆ ಗರ್ಭಾವಸ್ಥೆಯನ್ನು ನಾವು ನೋಡ್ಕೋಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಯನ್ನು ವೈದ್ಯರಿಂದ ಪಡಿತಾನೆ ಇರಬೇಕಾಗುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಸುಜಾತ ಅವರಿಂದ ಪಡ್ಕೊಳ್ಳೋಣ. ಸುಜಾತ ಅವರೇ, ತಾಯಿ ಮೇಲೆ ಇನ್ನು ಯಾವೆಲ್ಲ ರೀತಿಯ ಪರಿಣಾಮ ಆಗಬಹುದು? ಈಗ ನಾವು ಗೆಸ್ಟೇಷನಲ್ ಡಯಾಬಿಟೀಸ್ ಅಂತ ಕಂಡೀಷನ್ ತಗೊಂಡಾಗ, ಅಂದರೆ ಪ್ರೆಗ್ನೆನ್ಸಿನಲ್ಲಿ ಡಯಾಬಿಟೀಸ್ ಜಾಸ್ತಿ ಆಗಿದ್ದಾಗ ಗುಡ್ ಕಂಟ್ರೋಲ್ ಆಫ್ ಶುಗರ್ ಅದು ತುಂಬ ಇಂಪಾರ್ಟೆಂಟ್. ಶುಗರ್ಸ್ನ ಕಂಟ್ರೋಲ್ ಇಟ್ಕೊಂಡಾಗ ನಾವು 40 ವಾರ ಟರ್ಮ್ ಅಂತ ಏನು ಹೇಳ್ತೀವಿ, 37 ಕಂಪ್ಲೀಟೆಡ್ ವೀಕ್ಸ್, 40 ವೀಕ್ಸ್ ಎಕ್ಸ್ಪೆಕ್ಟೆಡ್ ಡೇಟ್ ಆಫ್ ಡೆಲಿವರಿ ಕೊಡ್ತೀವಿ. ನಾವು ಟರ್ಮ್ವರೆಗೂ ಮಗುನ ಯಾವ ತೊಂದರೆ ಇಲ್ಲದೇನೂ ತೊಗೊಂಡು ಬೆಳಗ್ಗೆ ಇಂಟ್ರಾಯುಟ್ರೈನ್ ಗರ್ಭ ಒಳಗೇನೆ ಮಗು ಬೆಳೆಯೋದಕ್ಕೆ ಬಿಡೋದು ತುಂಬ ಒಳ್ಳೆಯದು. ಸೊ ಕೆಲವು ಸಲ ಏನಾಗುತ್ತೆ, ಇದು ಇಂಬ್ಯಾಲೆನ್ಸ್ ಆಗಿ ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಳ್ದೆ ಬೇಗ ಪ್ರೀ ಟರ್ಮ್ ಡೆಲಿವರೀಸ್ ಅಂತ ಹೇಳ್ತೀವಿ, ಬೇಗ ಗರ್ಭನ ಮಧ್ಯದಲ್ಲಿ ನಾವು ಟರ್ಮಿನೇಟ್ ಮಾಡಿ ಮಗುನ ಡೆಲಿವರಿ ಮಾಡೋ ಪರಿಸ್ಥಿತಿಗಳು ಬರ್ಬೋದು. ಅಂದರೆ ಈಗ ಗೆಸ್ಟೇಷನಲ್ ಡಯಾಬಿಟೀಸ್ ಅಂತ ತಗೊಳ್ಳಿ, ಇಲ್ವಾ ಹೈ ಬ್ಲಡ್ ಪ್ರೆಷರ್ನಲ್ಲಿ ಅದು ಕಂಟ್ರೋಲ್ ಬರದೇ ಇದ್ದಾಗ ನಾವು 8 ತಿಂಗಳಲ್ಲಿ 7 ತಿಂಗಳಲ್ಲಿ ವೆರಿ ಸಿವಿಯರ್ ಕೇಸಸ್ಸು, ಯಾವುದಕ್ಕೂ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಆಗದೆ ಇರೋ ಕಂಡೀಷನ್ಸು ಇದೆ. ಆವಾಗ ನಮಗೆ ತಾಯಿಯ ಒಂದು ಆರೋಗ್ಯದ ದೃಷ್ಟಿ ಮಗುನೂ ಇಂಪಾರ್ಟೆಂಟು, ಬಟ್ ಕೆಲವು ಕಂಡೀಷನ್ನಲ್ಲಿ ನಾವು ತಾಯಿನ ಉಳಿಸಬೇಕಾದಂಥ ಸಂದರ್ಭ ಬಂದಾಗ ಪ್ರಿಮೆಚುರಿಟಿ ಅನ್ನೋ ಪ್ರಾಬ್ಲಮ್ ಇದ್ರೂ ನಾವು ಮಗುನ ಬೇಗ ಡೆಲಿವರಿ ಮಾಡೋ ಸನ್ನಿವೇಶ ಬರುತ್ತೆ. ಅಂದರೆ ಇದು ಯಾವಾಗಂದರೆ ಇದು ಕಂಟ್ರೋಲ್ ಇಲ್ಲದೆ ಅಂದರೆ ಗೋ ಬಿಯಾಂಡ್ ಅವರ್ ಕಂಟ್ರೋಲ್ ಆ ಥರ ಆದಾಗ. ಬಟ್ ಅದು ಮೊದಲಿಂದನೂ ಅವರು ಪ್ರಾಪರ್ ಚೆಕಪ್ ಬಂದು ಕರೆಕ್ಟಾಗಿ ಫಾಲೋಅಪ್ಸ್ ಇದ್ದಾಗ ನಮಗೆ ಒಳ್ಳೆಯ ಒಂದು ಔಟ್ಕಮ್ ಇರುತ್ತೆ. ಸೊ ಪ್ರೀ ಟರ್ಮ್ ಡೆಲಿವರೀಸು ಬಿಫೋರ್ ಟರ್ಮ್ 37 ವಾರಕ್ಕೆ ಮುಂಚೆನೇ ನಾವು ಕೆಲವು ಸಲ ಪ್ರೆಗ್ನೆನ್ಸಿನ ನಾವು ಇದು ಮಾಡಬೇಕಾಗುತ್ತೆ, ಟರ್ಮಿನೇಟ್ ಮಾಡ್ತೀವಿ. ಆವಾಗ ಒಳ್ಳೆ ಈ ಥರ ಕೇಸಸ್ ಎಲ್ಲ ನನ್ನ ಒಂದು ಸಜೆಷನ್ ಏನಂದರೆ ಸುಸಜ್ಜಿತವಾದ ಹೈಟೆಕ್ ಹಾಸ್ಪಿಟಲ್ಗಳಲ್ಲಿ ಮಾಡೋದು ಒಳ್ಳೆಯದು. ಯಾಕೆಂದರೆ ಕೆಲವು ಸಲ ಈಗ ಚಿಕ್ಕ ಚಿಕ್ಕ ಪ್ಲೇಸಲ್ಲಿ ಮಾಡಿದಾಗ ಅವರು ರೆಫರಲ್ ಹಾಸ್ಪಿಟಲ್ಸ್ಗಂತ ಕಳಿಸ್ತಾರೆ. ಆ ದಾರಿನಲ್ಲಿ ಬರೋ ಸಮಯದಲ್ಲಿ ತಾಯಿಗೆ ಪರಿಣಾಮಗಳು ಇನ್ನೂ ಜಾಸ್ತಿ ಆಗುತ್ತೆ ಟ್ರೀಟ್ಮೆಂಟ್ ಇಲ್ಲದೆ, ಮಗುಗೂ ಹಾಗೆ. ಸೊ ಇದನ್ನೆಲ್ಲ ಮೊದಲೇ ಪ್ಲ್ಯಾಂಡಾಗಿ ಒಳ್ಳೆ ಎಲ್ಲ ನಮಗೆ ಏನೇನು ಸುಸಜ್ಜಿತವಾದ ಅವ್ರಿಗೆ ಟ್ರೀಟ್ಮೆಂಟ್ ಸಿಗೋ ಪ್ಲೇಸಸ್ಸಲ್ಲಿ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳೋದು ಒಳ್ಳೆಯದು. ಇಲ್ಲಿ ಇನ್ನೊಂದೇನು ಇಂಪಾರ್ಟೆಂಟ್ ಅಂದರೆ, ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿನಲ್ಲಿ ನಾವು ಟೀಮ್ ವರ್ಕ್ ಮಾಡ್ತೀವಿ. ಇಲ್ಲಿ ಆಬ್ಸ್ಟಿಟಿಷಿಯನ್ ಗೈನಕಾಲಜಿಸ್ಟು, ನಾವು ಸ್ತ್ರೀರೋಗ ತಜ್ಞರು ಮತ್ತು ನಮ್ಮ ಫಿಸಿಷಿಯನ್ಸ್ ಡಯಾಬಿಟಾಲಜಿಸ್ಟ್ ಇರ್ತಾರೆ, ಎಂಡೋಕ್ರೈನಾಲಜಿಸ್ಟು ಅವರು, ಮತ್ತು ಡೆಲಿವರಿ ಆದಮೇಲೆ ನ್ಯೂನೇಟಾಲಜಿಸ್ಟು. ಈ ನಮ್ಮ 3 ಜನದ ಒಂದು ಕೇರಿಂದ ಆ ಪ್ರೆಗ್ನೆಂಟ್ ತಾಯಿಗೆ ಮತ್ತು ಮಗುವಿಗೆ ಒಳ್ಳೆಯ ಆರೈಕೆ ಕೊಡೋದು ತುಂಬ ಇಂಪಾರ್ಟೆಂಟ್. ಓಕೆ, ಮಗುವಿನ ಮೇಲೆ ಏನೆಲ್ಲ ಪರಿಣಾಮ ಆಗಬಹುದು? ಅಂದರೆ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಬಗ್ಗೆ ಹೆಚ್ಚಿನ ಗಮನ ಕೊಡದೇ ಇರೋದಾಗಲಿ ಅಥವಾ ನಿರ್ಲಕ್ಷ್ಯ ವಹಿಸಿದ್ದೇ ಆದಲ್ಲಿ ಮಗುವಿನ ಮೇಲೆ ಏನೆಲ್ಲ ಪರಿಣಾಮ ಆಗಬಹುದು? ಮೇನ್ ಮಗುವುದು ಮೊದಲು 3 ತಿಂಗಳು ಮಗುದು ಆರ್ಗನೋಜೆನ್ಸಿಸ್ ಅಂತ ನಾನು ಹೇಳಿದೆ. ಈ ಕೆಲವು ಸಲ ನ್ಯೂಟ್ರಿಷನ್ ಡಿಪೆಂಡೆಂಟು ಇರುತ್ತೆ, ಕೆಲವು ಡಿಫಿಷಿಯನ್ಸಿಯಿಂದ. ನಾನು ಮೊದಲೇ ಹೇಳಿದಾಗ ಫೋಲಿಕ್ ಆ್ಯಸಿಡ್ ಡಿಫಿಷಿಯನ್ಸಿ ಇರ್ಬೋದು, ಮತ್ತು ಕ್ಯಾಲ್ಶಿಯಂ ಡಿಫಿಷಿಯನ್ಸಿ, ಇದರಿಂದ BP ಜಾಸ್ತಿ ಆಗೋದು ಬರುತ್ತೆ. ಮತ್ತು ಮಗುವಿನ ಬೆಳವಣಿಗೆ ಮೇಲೆ ತೊಂದರೆ ಆಗುತ್ತೆ. ಗ್ರೋತ್ ರಿಸ್ಟ್ರಿಕ್ಟೆಡ್ ಫೀಟಸ್ ಅಂತ ಹೇಳ್ತೀವಿ, ಇಂಟ್ರಾಯುಟ್ರೈನ್ ಗ್ರೋತ್ ರಿಸ್ಟ್ರಿಕ್ಟೆಡ್ IUGR ಬೇಬೀಸ್ ಅಂತ. ಮಗು ಬೆಳವಣಿಗೆ ಕುಂಠಿತ ಆಗುತ್ತೆ. ನಾವು ನಾರ್ಮಲ್ 2.5 kg ಇಂಡಿಯನ್ ಆವ್ರೇಜ್ ವೆಯ್ಟ್ ಅಂತ ಹೇಳ್ತೀವಿ. 2.5 kgಗಿನ ಕಡಿಮೆ ತೂಕದ ಮಗು, ಅದಕ್ಕೆಲ್ಲ NICU ಕೇರ್ ಬೇಕಾಗುತ್ತೆ. ಮತ್ತು 3.5 kg ಬಿಗ್ ಬೇಬೀಸ್ ಅಂತಲೂ ಹೇಳ್ತೀವಿ. ಈಗ ನಾವು 2 ಎಕ್ಸ್ಟ್ರೀಮ್ ನೋಡ್ತೀವಿ. ಈ BP ಪೇಷಂಟ್ಸಲ್ಲಿ ಮಗುವಿನ ಬೆಳವಣಿಗೆ ಕುಂಠಿತವಾಗಿರುತ್ತೆ. ಹಾಗೆಯೇ ನಾವು ಡಯಾಬಿಟಿಕ್ ಮದರ್ಸಲ್ಲಿ ನೋಡಿದಾಗ ಬಿಗ್ ಬೇಬೀಸ್ ಅಂತ ಹೇಳ್ತೀವಿ, 4.5 kg ಮಗು ಬೆಳಿಬೋದು. ಸೊ ಇದೆಲ್ಲ ಪರಿಣಾಮಗಳು ಮಗುವಿನ ಮೇಲೆ, ಮಗುವಿನ ಗ್ರೋತ್ ಮೇಲೆ ಆಗುತ್ತೆ. ಮತ್ತು ಒಳಗಡೆ ಈ ತಾಯಿಲಾಗೋ ಮೆಟಬಾಲಿಕ್ ಚೇಂಜಸ್ಸಿಂದ ಮಗುವಿಗೆ ಒಳಗಡೆ ಫೀಟಲ್ ಡಿಸ್ಟ್ರೆಸ್ ಅಂತ ಹೇಳ್ತೀವಿ ಕೆಲವು ಸಲ. ಈ ಡಿಸ್ಟ್ರೆಸ್ಸಿಂದ ನಾವು ಕೆಲವು ಸಲ ಮಗುನ ಸರಿಯಾಗಿ ಅದನ್ನು ಫಾಲೋಅಪ್ ಮಾಡಿ ಮಗುಗೆ ಹೈಪಾಕ್ಸಿಯಾ ಆಗಿದೆಯಾ, ಮೊದಲು ಹೈಪಾಕ್ಸಿಯಾ ಆಗುತ್ತೆ, ಆ ಟೈಮ್ನ ನಾವು ಸೀರಿಯಸ್ ಆ್ಯಕ್ಷನ್ ತೊಗೊಂಡು ಕರೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಹೈಪಾಕ್ಸಿಯಿಂದ ಆಸ್ಫಿಕ್ಸಿಯಾ, ಮಗುಗೆ ಒಳಗಡೆ ಆಕ್ಸಿಜನ್ ಕಂಟೆಂಟ್ ಕಡಿಮೆ ಆಗಬಹುದು. ಆವಾಗ ಚೆನ್ನಾಗಿ ಬೆಳೆದಿರೋ ಮಗುನೂ ಕೆಲವು ಸಲ ಅದು ಪ್ರಾಪರ್ ನಾವು ಇಂಟರ್ವೆನ್ಷನ್ ಮಾಡದೆ ಕರೆಕ್ಟಾಗಿ ಡಿಸಿಷನ್ ತೊಗೊಳ್ದೆ ಆಬ್ಸ್ಟಿಟಿಕ್ಕಲ್ಲಿ ನಮಗೆ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸರಿಯಾದ ಟೈಮ್ನಲ್ಲಿ ನಾವು ಅದಕ್ಕೆ ಆಬ್ಸ್ಟಿಟಿಕ್ ಡಿಸಿಷನ್ ಮೇಕಿಂಗ್ ಅಂತ ಹೇಳ್ತೀವಿ. ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿನಲ್ಲಿ ನಾವು ಫಾಲೋಅಪ್ಸ್ ರಿಪೀಟೆಡಾಗಿ ಕರಿತೀವಿ. ಈಗ ಬೇರೆ ಗರ್ಭಿಣಿಯರಿಗೆ ನಾವು ತಿಂಗಳಿಗೊಮ್ಮೆ 6 ತಿಂಗಳಿಗೆ ಒಂದ್ಸಲ ಬನ್ನಿ ಅಂತ ಹೇಳ್ತೀವಿ. ಮತ್ತು 7th ಮಂತಿಂದ 15 ದಿವಸಕ್ಕೆ ಒಂದ್ಸಲ ಹೇಳ್ತೀವಿ. ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿನಲ್ಲಿ ನಾವು ಇನ್ನೂ ಅದು ಅವರ ವಿಸಿಟ್ಸ್ನ ಮತ್ತೆ ನಾವು ರಿಪೀಟೆಡಾಗಿ ಫಾಲೋಅಪ್ ಮಾಡ್ತಾ ಇರ್ತೀವಿ. ಮತ್ತು ಕೆಲವು ಸ್ಪೆಷಲ್ ಟೆಸ್ಟ್ಗಳು, ಈಗ ಲೈಕ್ ಫಸ್ಟ್ 3 ಮಂತ್ಸು ನಾವು ಈಗ ಡೌನ್ ಸಿಂಡ್ರೋಮ್ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ, NT ಸ್ಕ್ರೀನಿಂಗ್ ಅಂತ ಹೇಳಿಬಿಟ್ಟು. ಅದು ಬೇಬಿಗೆ ಈಗ ನ್ಯೂರಲಾಜಿಕಲ್ ರಿಲೇಟೆಡ್ ಪ್ರಾಬ್ಲಮ್ಸು, ಕ್ರೋಮೋಸೋಮ್ ಅನಾಮಲೀಸು, ಡೌನ್ ಸಿಂಡ್ರೋಮ್
ಅದನ್ನೆಲ್ಲ ಎಡ್ವರ್ಸ್ ಸಿಂಡ್ರೋಮ್ ಈ ಥರ ಎಲ್ಲ ಮೊದಲೇ ನಾವು ರೇಡಿಯಾಲಜಿ ಸ್ಕ್ಯಾನಿಂಗ್ ಕಳಿಸಿ ಕೆಲವು ಬ್ಲಡ್ ಟೆಸ್ಟ್ ಬಯೋಕೆಮಿಕಲ್ ಮಾರ್ಕರ್ಸ್ ಅಂತ ಹೇಳ್ತೀವಿ, ಈ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ಈಗ ಮೊದಲೇ ಒಂದು ಅನುಕೂಲ ಏನು ಇವೆಲ್ಲ ಪರೀಕ್ಷೆಗಳು, ಕೆಲವರು ಅಂದ್ಕೊಳ್ತಾರೆ ಡಾಕ್ಟ್ರುಗಳು ಎಷ್ಟು ಸ್ಕ್ಯಾನ್ ಮಾಡಿಸ್ತಾರೆ ಎಷ್ಟು ಟೆಸ್ಟ್ ಮಾಡಿಸ್ತಾರೆ ಅಂತ. ಈಗಿನ ಪ್ರೆಸೆಂಟ್ ಡೇ ಆಪ್ಟಿಟಿಕ್ಸಲ್ಲಿ ನಮಗೆ ಅನುಕೂಲಗಳಿದೆ. ಸೈನ್ಸ್ ಅಷ್ಟು ಅಡ್ವಾನ್ಸ್ ಆಗಿದ್ದಾಗ ನಾವು ಎಲ್ಲ ಏನು ತೊಂದರೆ ಇರೋದನ್ನು ಐಡೆಂಟಿಫೈಯಿಂಗ್ ದ ರಿಸ್ಕ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಟ್ರೈಮಿಸ್ಟರ್ ಸ್ಕ್ರೀನಿಂಗ್ ಅಂತ ನಾವು ಇದನ್ನೆಲ್ಲ ಮಾಡ್ತೀವಿ, ಸ್ಕ್ಯಾನ್ ಮತ್ತು ಬ್ಲಡ್ ಟೆಸ್ಟು ಪ್ಯಾಪ್ ಎ ಅಂತ ಮತ್ತು ಸೀರಮ್ ಬೀಟಾ HCG. ಅದರಲ್ಲಿ ಏನಾದ್ರು ವೇರಿಯೇಷನ್ ಕಂಡಾಗ ಆ ಮಗುಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಡೌನ್ ಸಿಂಡ್ರೋಮ್ ಅಂತ, ಅದನ್ನು ಮತ್ತೆ ನಾವು ಫರ್ದರ್ ಏನಾದ್ರು ಪಾಸಿಟಿವ್ ಬಂದಾಗ ಆಮ್ನಿಯೋಸೆಂಟಿಸಿಸ್ ಅದೆಲ್ಲ ಬೇಕಾಗ್ಬೋದು. ಮತ್ತು ಎರಡನೇದು ಈ ಥರ ಶುಗರ್ BP ಕಂಟ್ರೋಲ್ ಹೇಳಿದೆ, ಅನಿಮಿಯಾಗೆ ಟ್ರೀಟಿಂಗ್ ದ ಅನಿಮಿಕ್ ಪ್ರೆಗ್ನೆಂಟ್ ವುಮನ್. ಸೊ ಐರನ್ ಆ್ಯಂಡ್ ಫೋಲಿಕ್ ಆ್ಯಸಿಡ್ ಸಪ್ಲಿಮೆಂಟೇಷನ್ ಕೊಡೋದು, ಕೆಲವು ಸಲ ನಾವು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಬೇಕಾಗ್ಬೋದು. ಸೊ ಡೆಲಿವರಿ ಹೊತ್ತಿಗೆ ತಾಯಿ ಇದು 11ರಿಂದ 14 ಗ್ರಾಮ್ ಪರ್ಸೆಂಟೇಜು ನಾವು ಹೆಮೋಗ್ಲೋಬಿನ್ ಲೆವೆಲ್ ಇಟ್ಕೋಬೇಕು. ಇಟ್ಸ್ ಲೈಕ್ ಬ್ಯಾಂಕ್ ಬ್ಯಾಲೆನ್ಸ್. ಸೊ ಬ್ಲಡ್ ಲಾಸ್ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ಡೆಲಿವರಿ ಟೈಮಲ್ಲಿ ಕೆಲವು ಸಲ. ಆವಾಗ ಅದು PPH ಇದೆಲ್ಲ ಇದ್ದಾಗ ಮೊದಲೇ ಅನಿಮಿಕ್ ಇರೋ ವುಮನ್ನಲ್ಲಿ ಬೇರೆ ಪ್ರಾಬ್ಲಮ್ಗಳಾಗೋ ಸಾಧ್ಯತೆಗಳಿರುತ್ತೆ. ಮತ್ತು ಕಾರ್ಡಿಯಾಕ್ ಪೇಷಂಟ್ಗೆ ಅವರಿಗೆ ಇನ್ಫೆಕ್ಷನ್ಗಳಾಗದೇ ಇರೋ ಹಾಗೆ ಮತ್ತು ರಿಪೀಟೆಡ್ ಚೆಕಪ್ಸು, ಅಲ್ಲಿ ನಾವು ಕಾರ್ಡಿಯಾಲಜಿಸ್ಟ್ಗಳಿಗೂ ಚೆಕಪ್ ಇನ್ವಾಲ್ವ್ ಮಾಡ್ತೀವಿ, ಅವರಿಂದ ಫಿಟ್ನೆಸ್ ತೊಗೊಳ್ಳೋದು. ಸೊ ಪೇಷಂಟ್ ಎಲ್ಲ ಥರ ಸಂಪೂರ್ಣವಾದ ಆ್ಯಸ್ ಯು ಸೆಡ್ ನ್ಯೂಟ್ರಿಷನ್ನು ತುಂಬ ಇಂಪಾರ್ಟೆಂಟ್ ಇರುತ್ತೆ. ನ್ಯೂಟ್ರಿಷನ್, ರೆಸ್ಟ್, ಕೇರ್ ಮತ್ತು ಮೆಡಿಸಿನ್ಸ್ ಏನೇನು ನಾವು ಕೊಡ್ತೀವಿ ಅದನ್ನು ಸರಿಯಾಗಿ ತಗೋಬೇಕು. ಮನೆಯಲ್ಲಿನೂ ಅವ್ರಿಗೆ ಅದರ ಬಗ್ಗೆ ಎನ್ಕರೇಜ್ಮೆಂಟ್ ಸಿಗಬೇಕು. ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರೇ, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಬಗ್ಗೆ ಅಂದರೆ ಸೂಕ್ಷ್ಮ ಗರ್ಭಾವಸ್ಥೆ ಬಗ್ಗೆ ಯಾವುದೇ ಅನುಮಾನ ಇದ್ದಲ್ಲಿ ನೀವು ನೇರವಾಗಿ ಕರೆ ಮಾಡಿ ಡಾಕ್ಟರ್ ಜೊತೆ ಮಾತಾಡಬಹುದು. ಈಗ ಒಂದು ಸಣ್ಣ ವಿರಾಮ, ನಂತರ ಸುಹಾಸಿನಿ ಮುಂದುವರಿಯುತ್ತೆ. ಸುಹಾಸಿನಿ